ಅಕ್ಕ ತಂಗಿಯರೇ, ನೀವೇ ನಿಮ್ಮ ಕೈಯಾರೆ ನಿಮ್ಮ ಪ್ರೀತಿಯ ಅಣ್ಣ ತಮ್ಮಂದಿರ ಆರೋಗ್ಯ ಮತ್ತು ಪರಿಸರದ ಆರೋಗ್ಯದ ಜೊತೆಗೆ ಭವಿಷ್ಯವನ್ನು ಹಾಳು ಮಾಡೋಕ್ಕೆ ಹೊರಟಿದ್ದೀರಾ. ಎಸ್, ನೀವು ಕೇಳಿಸ್ಕೊಂಡಿದ್ದು ನಿಜ. ನೀವು ಕಟ್ಟಕ್ಕೆ ಹೊರಟಿರುವಂತಹ ಬಹುತೇಕ ರಾಖಿಗಳು ನೈಲಾನ್ ಮತ್ತು ಪಾಲಿಸ್ಟರ್ ದಾರಗಳಿಂದ ಮಾಡಿದೆ. ಅದರ ಅರ್ಥ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ ಅಂತ. ಅದರ ಜೊತೆಗೆ ಅಲಂಕಾರಿಕವಾಗಿರುವಂತಹ ಬಗೆ ಬಗೆಯ ಫ್ಯಾನ್ಸಿ ರಾಖಿಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿಯ ಕಾಳುಗಳಾಗಿರಲಿ, ಸ್ಟಾರ್ಗಳಾಗಿರಲಿ, ಮಿನುಗ್ತಾ ಇರುವ ವಸ್ತುಗಳಾಗಿರಲಿ, ಗೊಂಬೆಗಳಾಗಿರಲಿ, ಇವೆಲ್ಲವೂ ಕೂಡ ಪ್ಲಾಸ್ಟಿಕ್ನಿಂದಲೇ ಮಾಡಿರುವಂಥದ್ದು. ಅಲ್ಲದೆ ಅದನ್ನು ಪೊಟ್ಟಣ ಕಟ್ತಾ ಇರೋದು ಕೂಡ ಏಕಬಳಕೆಯ ಪ್ಲಾಸ್ಟಿಕ್ಗಳೇ ಆಗಿರೋದು ಬಹಳ ಮಾರಕವಾಗಿ ಕಾಣಿಸ್ತಾ ಇದೆ. ಇಂತಹ ಏಕಬಳಕೆಯ ಪ್ಲಾಸ್ಟಿಕ್ ಬಹುದಿನ ನಮ್ಮ ದೇಹದ ಮೇಲೆ, ಚರ್ಮದ ಮೇಲೆ ಉಳಿಯುವ ಸಂದರ್ಭದಲ್ಲಿ ಬೆಳಕು, ನೀರು, ಗಾಳಿ, ಬೆವರಿನ ಜೊತೆ ವರ್ತಿಸೋಕೆ ಶುರು ಮಾಡುತ್ತೆ. ಇದರಿಂದ ಅನೇಕ ಚರ್ಮದ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅದಲ್ಲದೆ ಇಂತಹ ರಾಖಿಗಳನ್ನು ಬಳಸಿ ಬಿಸಾಕಿದ ಮೇಲೆ ಇದು ಭೂಮಿಯಲ್ಲಿ ಬೆರೆಯದೆ, ಕೊಳೆಯದೆ ಹಾಗೆ ನೂರಾರು ವರ್ಷಗಳು ಉಳಿದೋಗುತ್ತೆ. ಇಂತಹ ಏಕಬಳಕೆಯ ವಸ್ತುಗಳು ಮೈಕ್ರೋ ಪ್ಲಾಸ್ಟಿಕ್ಗಳನ್ನು ಹೊರಹೊಮ್ಮಕ್ಕೆ ಶುರು ಮಾಡೋದ್ರ ಜೊತೆಗೆ ಭೂಮಿಯ ಜಲಚರಗಳಿಗೆ, ಭೂಮಿಯಲ್ಲಿರುವಂತಹ ಬಹುತೇಕ ಜೀವಿಗಳಿಗೆ ಹಾನಿ ಉಂಟು ಮಾಡ್ತಾ ಇದೆ. ನೀವು ಜಾಗೃತರಾಗಿದ್ದೇ ಆಗಿದ್ದಲ್ಲಿ ಭೂಮಿಯ ಜೊತೆಗೆ ಬೆರೆತು ಕೊಳೆಯುವಂತಹ ರಾಖಿಗಳು ಲಭ್ಯವಿದೆ. ಬಹಳಷ್ಟು ಗುಡಿ ಕೈಗಾರಿಕೆಯ ಮೂಲಕ ಇಂತಹ ರಾಖಿಗಳನ್ನು ತಯಾರಿಸ್ತಾ ಇದ್ದಾರೆ. ಅದೀಗ ಮಾರ್ಕೆಟಲ್ಲೂ ಕೂಡ ಇದೆ. ಅಷ್ಟೇ ಅಲ್ಲದೆ ರಾಖಿಯನ್ನು ನೀವೇ ತಯಾರಿಸಿ ಅದನ್ನು ಕಟ್ಟಿದ್ರೆ ಅದರ ಮಹತ್ವ ಇನ್ನಷ್ಟು ಮಿಗಿಲಾಗಿರುತ್ತೆ. ನೀವು ಪ್ರಜ್ಞಾವಂತ ರೀತಿಯಲ್ಲಿ ವರ್ತಿಸಿದ್ದೇ ಆದಲ್ಲಿ ನಿಮ್ಮ ಅಣ್ಣ ತಮ್ಮಂದಿರ ಭವಿಷ್ಯ ಮತ್ತು ಆರೋಗ್ಯದ ಜೊತೆಗೆ ಪರಿಸರದ ಕಾಳಜಿಯನ್ನು ಕೂಡ ಮೆರೆದಂತಾಗುತ್ತೆ. ಎಲ್ಲರೂ ಪರಿಸರ ಪೂರಕವಾದ ಸಂಭ್ರಮವನ್ನು ಸಂಭ್ರಮಿಸೋಕ್ಕೆ ನಿಮ್ಮ ಒಂದು ಹೆಜ್ಜೆ ಬಹಳ ಮುಖ್ಯವಾಗಿದೆ.